ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇ ಚಾತ್ಮವಿದಾಂ ಕೃತೋಶ್ಚಿಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸತದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಂ ಸಂವತ್ಸರ, ಉತ್ತರಾಯಣ, ಶಿಶಿ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಮಂಗಳವಾರವೂ ಆಗಿದೆ, ಆಶ್ಲೇಷ ನಕ್ಷತ್ರವೂ ಇದೆ. ತುಂಬ ಪ್ರಶಸ್ತವಾಗಿದೆ ನಾಗಾರಾಧನೆಗೆ. ನಾಗನ ಆರಾಧನೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಎಲ್ಲ ದೇಶಗಳಲ್ಲೂ ಇದೆ. ಹೆಚ್ಚು ಕಡಿಮೆ ಎಲ್ಲ ದೇಶಗಳಲ್ಲೂ ಇದೆ. ನೀವು ಚೀನಾಯಿಂದ ಪ್ರಾರಂಭ ಮಾಡಿದ್ರೆ ಆ ಭಾಗದಲ್ಲಿ ಬರ್ತಕ್ಕಂಥ ಆ ಕಡೆ ಸಂಪೂರ್ಣ ರಷ್ಯಾ ದಾಟಿ ಈ ಭಾಗದವರೆಗೂ ನಾವು ಕಾಣ್ತೀವಿ, ಮತ್ತು ದಕ್ಷಿಣದಲ್ಲೂ ಕಾಣ್ತೀವಿ. ಹೀಗಾಗಿ ಸರ್ವವ್ಯಾಪಕವಾಗಿದೆ ನಾಗನ ಆರಾಧನೆ ಅಂತಕ್ಕಂಥದ್ದು. ಗ್ರೀಕ್ ದೇಶದಲ್ಲೂ ಅತಿಯಾಗಿದೆ. ಅಂದರೆ ನಾಗನ ಆರಾಧನೆ ನಮ್ಮ ಹಾಗೆಯೇ ಅಲ್ಲಿನ ಪದ್ಧತಿಗಳು ಎಷ್ಟೋ ಇದ್ದಾವೆ. ಆ ರೀತಿಯಲ್ಲಿ ನಾಗ ಆರಾಧನೆ ಅಂತಕ್ಕಂಥದ್ದು ಪ್ರಪಂಚ ವ್ಯಾಪಕವಾಗಿಬಿಟ್ಟಿದೆ. ಯಾಕಾಗಿ ಅಂದರೆ ನಾಗಶಕ್ತಿ ಆಗಿದೆ. ನಾಗ ಅಂದರೆ ಅದು ಕೇವಲ ಬರೀ ಒಂದು ಹಾವು ಅನ್ನೋ ದೃಷ್ಟಿಯಲ್ಲಿ ನಾವು ಕಾಣಲ್ಲ, ಅದು ದೇವತಾ ಕ್ಷೇತ್ರವನ್ನು ಅದಕ್ಕೆ ಕಲ್ಪಿಸಿದ್ದೀವಿ. ಎಷ್ಟೋ ದೇವತೆಗಳಿಗೆ ನಾಗವೇ ಆಭರಣ. ಶಿವನ ಆಭರಣವು ನಾಗಾಭರಣ ಅಂತ. ಪನ್ನಗ ಶಯನನಾಗಿದ್ದಾನೆ ಸಾಕ್ಷಾತ್ ವಿಷ್ಣು. ಗಣಪತಿಗೆ ಆ ಉದರ ಸ್ಥಾನದಲ್ಲಿ ಬಲವನ್ನು ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ನಾಗ. ಇನ್ನು ಸುಬ್ರಹ್ಮಣ್ಯನಂತೂ ಸಾಕ್ಷಾತ್ ಸರ್ಪವೇ ಅವನು ಅನ್ನೋ ಥರ ನಮ್ಮಲ್ಲಿ ನಂಬಿಕೆ ಇದೆ. ಹೀಗಾಗಿ ಎಲ್ಲ ದೇವತಾ ನೆಲೆ ಸಿಕ್ಕಿಬಿಟ್ಟಿದೆ ನಮ್ಮ ಈ ನಾಗನಿಗೆ. ಈ ಆಶ್ಲೇಷ ನಕ್ಷತ್ರ ಇದ್ದ ಸಂದರ್ಭದಲ್ಲಂತೂ ಆಶ್ಲೇಷ ಬಲಿ ಇಂಥದ್ದಕ್ಕೆ ಬಹಳ ಪ್ರಶಸ್ತವಾದದ್ದು. ಅದು ಮನುಷ್ಯನ ರೋಗಗಳನ್ನು ಪರಿಹರಿಸುತ್ತೆ. ಪ್ರಾರಬ್ಧವಶಾತ್ ಬಂದಿರುತ್ತಲ್ಲ, ಅಂಥವುಗಳನ್ನು ಪರಿಹರಿಸ್ತಕ್ಕಂಥ ಬಹಳ ವಿಶಿಷ್ಟವಾದದ್ದು ಆಶ್ಲೇಷ ಬಲಿ ಅಂತಕ್ಕಂಥದ್ದು. ಆರೋಗ್ಯ ಸಿದ್ಧಿಗೆ, ಕುಟುಂಬದಲ್ಲಿರ್ತಕ್ಕಂಥ ಯಾವುದಾದ್ರು ವ್ಯಾಜ್ಯಗಳಿಗೆ, ಕಲಹಗಳಿಗೆ ಅದು ನೋಡಿಕೊಂಡು ಜಾತಕದಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಾಗದೋಷ ಯಾವ ರೀತಿಯದ್ದು ಅಂತ ಗಮನಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು. ಅದರಲ್ಲಿ ಪ್ರಧಾನ ಈ ಪೂಜೆಗಳಲ್ಲಿ, ನಾಗಪೂಜೆಗಳಲ್ಲಿ ತುಂಬ ವಿಶೇಷವಾದದ್ದು ಆಶ್ಲೇಷ ಬಲಿ. ಆಶ್ಲೇಷ ನಕ್ಷತ್ರದ ದಿವಸ ತಾರಾನುಕೂಲ ಇದ್ದರೆ ಮಾಡಬಹುದು. ತುಂಬ ಒಳ್ಳೆಯ ವಿಶಿಷ್ಟ ಫಲವನ್ನು ಕೊಡ್ತಕ್ಕಂಥದ್ದು ಈ ನಾಗನ ಆರಾಧನೆ ಅಂತಕ್ಕಂಥದ್ದು. ಮನುಷ್ಯನ ಏಳಿಗೆಗೆ ಮುಖ್ಯವಾಗಿ ನಾಗ ಹೇಗೆ ಸರ ಹರಿದು ಹೋಗುತ್ತೋ ಆ ರೀತಿಯಲ್ಲಿ ನಮಗೆ ಏಳಿಗೆ ಆಗಬೇಕು. ನಾವು ಆ ರೀತಿಯಲ್ಲಿ ಬೆಳೀಬೇಕು ಅಂತಂದರೆ ನಾಗನ ಆರಾಧನೆಯನ್ನು ಮಾಡಬೇಕು. ಹೀಗಾಗಿ ನಾಗದೇವತೆ, ನಾಗಶಕ್ತಿ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬ ಮುಖ್ಯವಾಗಿ ಬೇಕು. ಅಲ್ಲಿ ಗಂಡು ಹೆಣ್ಣು ಅನ್ನೋ ಭೇದವೇ ಇಲ್ಲ. ಆ ರೀತಿಯಲ್ಲಿ ಅವರಿಬ್ಬರನ್ನು ಸೆಳೆದಿದೆ, ಅವರಿಬ್ಬರನ್ನು ಬೆಸುಗೆ ಮಾಡಿದೆ ಈ ನಾಗಶಕ್ತಿ ಅಂತಕ್ಕಂಥದ್ದು. ದಾಂಪತ್ಯ ಅಭಿವೃದ್ಧಿಗೆ, ದಾಂಪತ್ಯ ಸೌಖ್ಯಕ್ಕೆ ಹಾಗೂ ವಂಶಾಭಿವೃದ್ಧಿಗೆ ನಾಗನ ಅನುಗ್ರಹ ತುಂಬ ಮುಖ್ಯ ಅಂತ ಹೇಳುತ್ತೆ. ಹೀಗಾಗಿ ಶಾಸ್ತ್ರಗಳಲ್ಲೆಲ್ಲ ಸೂಚಿತವಾಗಿದೆ ನಾಗನಿಗೆ ಆ ಶಕ್ತಿ ಇದೆ ಅಂತ. ಹೀಗಾಗಿ ಈ ದಿವಸ ನೀವು ನಾಗಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಆ ಒಂದು ನಾಗನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು ತುಂಬ ಮುಖ್ಯ. ಅದಕ್ಕೆ ಒಳ್ಳೆಯ ಕಾಲ ಇದು ಈ ದಿವಸ. ಹೀಗಾಗಿ ನೀವು ಹತ್ತಿರದಲ್ಲಿರ್ತಕ್ಕಂಥ ನಾಗರ ಕಟ್ಟೆಗೋ, ನಾಗರ ಕ್ಷೇತ್ರಗಳಿಗೋ ಎಷ್ಟೊಂದಿದ್ದಾವೆ. ನಮ್ಮ ಬೆಂಗಳೂರಿನ ಹೋಲಿಸಿದ್ರೆ ಮುಕ್ತಿನಾಗ ಕ್ಷೇತ್ರ ಇದೆ. ಬೆಂಗಳೂರಿನ ಆಜುಬಾಜಿನಲ್ಲಿ ಗಮನಿಸಿಕೊಂಡು ನಾವು ಏನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ಘಾಟಿ ಸುಬ್ರಹ್ಮಣ್ಯವರೆಗೆ ಸಾಕಷ್ಟು, ನಮ್ಮ ದಕ್ಷಿಣ ಕನ್ನಡದಲ್ಲಂತೂ ನಾಗಬನ, ಅದಕ್ಕಾಗಿಯೇ ಒಂದು ವನವನ್ನೇ ನಿರ್ಮಾಣ ಮಾಡಿಬಿಡ್ತಾರೆ, ಅದಕ್ಕಾಗಿ ಒಂದಷ್ಟು ಜಾಗವನ್ನು ಬಿಡ್ತಾರೆ. ಕೇರಳ ಈ ಕರಾವಳಿ ಭಾಗದಲ್ಲಿ
ನಾಗಾರಾಧನೆ ಅನ್ನೋದು ಅತ್ಯಂತ ಅವರಿಂದಾಗಿ ಉಳಿದಿದೆ. ಆ ಮಟ್ಟಿಗಿನ ಒಂದು ಶಿಸ್ತು, ಆ ಮಟ್ಟಿಗಿನ ಒಂದು ಅಲ್ಲಿ ವ್ರತ, ಆ ಒಂದು ಶ್ರದ್ಧೆ, ಅತ್ಯಧಿಕವಾದ ಶ್ರದ್ಧೆ ಇದೆ. ಹೀಗಾಗಿ ಅದು ಎಲ್ಲ ಕಡೆ ಆಗಬೇಕು. ಅಲ್ಲಷ್ಟೇ ಆ ಒಂದು ಶ್ರದ್ಧೆ ಅಲ್ಲಿಗಷ್ಟೇ ಸೀಮಿತವಾಗಬಾರ್ದು. ಎಲ್ಲ ಈ ಕಡೆಯೂ ಇದೆ. ತುಂಬ ಜನ ಬೆಂಗಳೂರಿನ ವಾಸಿಗರಂತೂ ನಾಗರ ಅಷ್ಟು ಭಕ್ತಿಯಿಂದ ನಾಗರ ಚೌತಿ ಬಂತು ಅಂದರೆ ಯಾವ ಮಟ್ಟಿಗಿನ ಪ್ರೀತಿ ಇರುತ್ತೆ ಅನ್ನೋದು ನಾವು ನೋಡ್ತೀವಿ. ಭಯದಿಂದ ಇರಬಾರ್ದು ಅಷ್ಟೇ. ಭಯದಿಂದ ಭಕ್ತಿ ಓಕೆ, ಭಯದಿಂದ ಭಕ್ತಿ ಸರಿ, ಆದರೆ ಆ ಭಕ್ತಿ ಪ್ರೀತಿಯಾಗಿ ಬದಲಾಗಬೇಕು. ಆ ರೀತಿಯಲ್ಲಿ ನೋಡಿ, ಕೃಷಿ ಕ್ಷೇತ್ರದ ಹೊಲ ಗದ್ದೆಗಳಲ್ಲೆಲ್ಲೋ ನಾಗ ಹುತ್ತ ಇತ್ಯಾದಿ ಇರ್ತದೆ. ಅಲ್ಲೇನಾದರೂ ನೀವು ತೊಂದರೆ ಮಾಡಿದರೆ ಗೊತ್ತಿಲ್ಲದೆ ಆಗಿಬಿಟ್ಟಿರುತ್ತೆ. ಮನೆ ಕಟ್ಟುವ ಸಂದರ್ಭದಲ್ಲಿ ಬೆಂಗಳೂರಿನಂಥ ಕ್ಷೇತ್ರಗಳ ನಗರಗಳಲ್ಲೆಲ್ಲ ಎಲ್ಲ ಕಡೆ ಈಗ ವ್ಯಾಪಕವಾಗಿ ಬೆಳೆದು ಬಿಟ್ಟಿದೆಯಲ್ಲ, ಒಂದು ಸ್ವಲ್ಪ ಜಾಗ ಸಿಕ್ಕರೂ ಅಲ್ಲೊಂದು ಮನೆ ನಿರ್ಮಾಣ ಆಗಿಬಿಡುತ್ತೆ. ಅಂಥ ಕಡೆ ಏನೋ ಹುತ್ತಗಿತ್ತ ಬೆಳೆದು ಏನೋ ಸಮಸ್ಯೆ ಏಳಿಗೆ ಆಗ್ತಾಯಿಲ್ಲ ಅನಿಸುತ್ತಲ್ಲ, ಆ ಸಂದರ್ಭದಲ್ಲಿ ನೋಡಿ ನಾಗನ ಆರಾಧನೆ ತುಂಬ ಫಲಪ್ರದ. ಹೀಗಾಗಿ ಶ್ರದ್ಧೆಯಿಂದ ಈ ದಿವಸ ಒಂದು ಅರಿಶಿನ, ಒಂದು ಬಟ್ಟಲಲ್ಲಿ ಅರಿಶಿನ ತಗೊಳ್ಳಿ. ಅರಿಶಿನದಿಂದ ಮಾಡಿದಂಥ ಹರಿದ್ರಾಭಿಷೇಕ ಇದೆಯಲ್ಲ, ಅದು ತುಂಬ ಪ್ರೀತಿ ಪಾತ್ರ ನಾಗನಿಗೆ. ನೀವು ಅರಿಶಿನದ ಗಂಧಾಲಂಕಾರ ಮಾಡ್ತಾರಲ್ಲ, ಅದು ಕೂಡ ಬಹಳ ಶ್ರೇಷ್ಠ. ಗಂಧಾಲಂಕಾರವನ್ನಾದರೂ ಮಾಡಿಸಿ, ಅರಿಶಿನದ ಅಲಂಕಾರವನ್ನಾದರೂ ಮಾಡಿಸಿ, ಆ ಮಾಡಿರ್ತಕ್ಕಂಥ ಅಲಂಕಾರದ ಏನು ಅರಿಶಿನದ ಇದಿದೆ, ಆ ದ್ರವ್ಯ ಇದೆ, ಅದನ್ನು ತಂದು ನೀವು ಮೈಗೆ ಹಚ್ಚಿಕೊಂಡ್ರೆ ಚರ್ಮ ರೋಗದಿಂದ ನೋಡಿ, ಚರ್ಮ ರೋಗವೂ ವಾಸಿಯಾಗುತ್ತೆ, ಆರೋಗ್ಯವರ್ಧಕವಾಗುತ್ತೆ. ಅನುಗ್ರಹ, ನಾಗನ ಅನುಗ್ರಹ ಇದ್ದರೆ ಏಳಿಗೆ ಆಗುತ್ತೆ. ಬಹಳ ಮುಖ್ಯವಾಗಿ ಎಲ್ಲ ಬಗೆಯ ಆರೋಗ್ಯ ಏಳಿಗೆ ಆಗುತ್ತೆ, ಸಂತಾನದ ಏಳಿಗೆ ಆಗುತ್ತೆ, ವೃತ್ತಿಯಲ್ಲಿ ಏಳಿಗೆ ಆಗುತ್ತೆ, ಬಹುಮುಖಿ ಏನು ಏಳಿಗೆ ಇದಕ್ಕೆ ಕಾರಣವಾಗುತ್ತೆ ಒಂದು ನಾಗನ ಆರಾಧನೆ. ಹೀಗಾಗಿ ಶ್ರದ್ಧೆಯಿಂದ ಅರಿಶಿನ ಸಮರ್ಪಣೆ ಮಾಡಿ ಈ ದಿವಸ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ನಾಗಾರಾಧನೆಯ ಮಹತ್ವ, ಇವತ್ತು ನಾಗಾರಾಧನೆಯನ್ನು ಮಾಡೋದಕ್ಕೆ ಬಹಳ ಪ್ರಸಕ್ತವಾದಂಥ ಕಾಲವಾಗಿದ್ದು, ಇವತ್ತು ನಾಗಾರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಒಳಿತುಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಕೊಪ್ಪಳದಿಂದ ಶಾಂತಮ್ಮ ಅವರು ಕಳಿಸಿದ್ದಾರೆ. ಶಾಂತಮ್ಮ ಅವರ ಜನ್ಮ ದಿನಾಂಕ 30/11/2011, ಹುಟ್ಟಿದ ಸಮಯ 7:55 ಬೆಳಗ್ಗೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಶಾಂತಮ್ಮ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಈ ಜಾತಕ ಪರಿಶೀಲಿಸಿದ್ರೆ ಇದು ಧನುರ್ಲಗ್ನ, ಲಗ್ನದಿಂದ ದ್ವಿತೀಯ ವಿದ್ಯಾಸ್ಥಾನ. ಇದನ್ನು ಪರಿಶೀಲಿಸಿದ್ರೆ ಇಲ್ಲಿ ಚಂದ್ರನಿದ್ದಾನೆ, ಚಂದ್ರನಿಗೆ ಸ್ವಲ್ಪ ಪಕ್ಷದ ಬಲ ಇದೆ. ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ, ಆ ಗುರು ಲಗ್ನವನ್ನು ನೋಡ್ತಾನೆ. ಹೀಗಾಗಿ ಇದು ಒಳ್ಳೆಯ ಲಕ್ಷಣ, ಆತಂಕ ಬೇಡ. ವಿದ್ಯೆಗೆ ಅನುಕೂಲ ಇದೆ. ಒಂದು ಸ್ವಲ್ಪ ದಾರಿ, ಒಳ್ಳೆಯ ದಾರಿಯನ್ನು, ಒಳ್ಳೆಯ ಗುರಿ ತೋರಿಸ್ಬೇಕು, ಆ ದಾರಿಗೆ ಕರ್ಕೊಂಡು ಬಂದು ಬಿಡಬೇಕು. ಆಗ ನೋಡಿ ತುಂಬ ಚೆನ್ನಾಗಾಗುತ್ತೆ. ಹೀಗಾಗಿ ಯಾರಾದರೂ ಒಳ್ಳೆಯ ಬುದ್ಧಿವಂತರು, ಸಮರ್ಥರು, ಗುರುಸ್ಥಾನದಲ್ಲಿರ್ತಕ್ಕಂಥವ್ರು, ಇಂಥವ್ರ ಮೂಲಕ ಒಂದು ಮಾರ್ಗದರ್ಶನ ಮಾಡಿಸಿ. ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾನೆ. 26 ಆಗಸ್ಟ್ ನಂತರ ತುಂಬ ಚೆನ್ನಾಗಿದೆ. ಈಗ ರಾಹು ನಡೀತಾ ಇರೋ ಕಾರಣದಿಂದ, ವ್ಯಯದಲ್ಲಿ ಇರೋದ್ರಿಂದಾಗಿ ಮನಸ್ಸು ಸ್ವಲ್ಪ ಚಂಚಲವಾಗೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ನಾನು ಹೇಳಿದ್ದು ಅದು ಬೇಕು, ಒಳ್ಳೆಯ ಮಾರ್ಗದರ್ಶನ ಬೇಕು ಅಂತ. ಜೊತೆಗೆ ಈಗಷ್ಟೇ ಹೇಳ್ತಾ ಇದ್ದೆ ನಾನು, ರಾಹು, ಆಶ್ಲೇಷ ನಕ್ಷತ್ರ ಇವುಗಳನ್ನೆಲ್ಲ ಗಮನಿಸಿದಾಗ ಸುಬ್ರಹ್ಮಣ್ಯನ ಪ್ರಾರ್ಥನೆ ಆಗುತ್ತೆ, ಸುಬ್ರಹ್ಮಣ್ಯ ನೆನಪಾಗುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಪ್ರತಿ ಮಂಗಳವಾರ ಮಾಡಿಸಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಸುಬ್ರಹ್ಮಣ್ಯನ ಸೇವೆ ಮಾಡಲಿ, ತುಂಬ ಸಹಾಯವಾಗುತ್ತೆ. ನೀವು ನೆನೆಸ್ಕೊಳ್ತೀರ, ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ತೀರ್ಥಹಳ್ಳಿಯಿಂದ ಶ್ರೀಕಾಂತ್ ಅವರು ಕಳಿಸಿದ್ದಾರೆ. ಶ್ರೀಕಾಂತ್ ಅವರ ಜನ್ಮ ದಿನಾಂಕ 25/9/1993, ಹುಟ್ಟಿದ ಸಮಯ ರಾತ್ರಿ 8:05. ಕೆಲಸದಲ್ಲಿ ಸ್ಥಿರತೆ ಇಲ್ಲ, ಹಾಗಾಗಿ ಮದುವೆ ಕೂಡ ಆಗ್ತಾ ಇಲ್ಲ. ಮದುವೆ ಯಾವಾಗ ಆಗುತ್ತೆ ತಿಳಿಸಿ. ಜೊತೆಗೆ ಜೀವನದಲ್ಲಿ ಬಹಳ ಕಷ್ಟಗಳು ಇದ್ದು, ಆ ಕಷ್ಟಗಳು ಯಾವಾಗ ಮುಗಿಯುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಕಾಂತ್ ಅವರ ಪ್ರಶ್ನೆ, ಅವರು ತುಂಬ ಕಷ್ಟದಲ್ಲಿದ್ದಾರೆ. ಸಮಸ್ಯೆಗಳ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ ಅವರಲ್ವ? ಹೌದು ಶಾಸ್ತ್ರಿ. ವಿವಾಹದಿಂದ ಹಿಡಿದು ಎಲ್ಲವೂ ನೋಡ್ತಾ ಹೋಗೋಣ. ನೋಡಿ, ತಮ್ಮದು ಮೇಷಲಗ್ನ, ಲಗ್ನದ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಕರ್ಮಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ನಡೀತಾ ಇದೆ. ನೋಡಿ, 2027 ಆಗಸ್ಟ್ವರೆಗೆ
2027 ಆಗಸ್ಟ್ 2026 ಜುಲೈನಲ್ಲಿ ಒಂದು ಸಂಧಿಶಾಂತಿ ಇದೆ, ರಾಹು ಬೃಹಸ್ಪತಿ ಸಂಧಿಶಾಂತಿ. 27 ಆಗಸ್ಟ್ ನಂತರ ನಿಮಗೆ ಗುರುದಶೆಯಲ್ಲಿ ಗುರುಭುಕ್ತಿ ಶುರುವಾಗುತ್ತೆ. ಅಲ್ಲಿಂದ ಮುಂದೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ಭಾಗ್ಯಾಧಿಪತಿ ಕಾಲ ಶುರುವಾದ ಮೇಲೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದೆ ಪಾಪ ನಿಮಗೆ. ಏಳಿಗೆ ಕಷ್ಟ, ಕೆಲಸವೂ ಪರದಾಟವಾಗ್ತಾ ಇದೆ. ಯಾವುದೊಂದು ನಿರೀಕ್ಷೆ ಮಾಡ್ತೀರೋ ಅದೆಲ್ಲವೂ ತೊಡಕೆ ಸೂಚಿಸ್ತಾ ಇದೆ. ಅದಕ್ಕೆ ಕಾರಣ ಕಾಲ. ಹೀಗಾಗಿ ನೀವೀಗ ಸದ್ಯಕ್ಕೆ ಕೆಲಸದ ಮಟ್ಟಿಗೆ ಆ ಒಂದು ತೊಡಕನ್ನೇನು ಸೂಚಿಸ್ತಾ ಇಲ್ಲ. ದಶಾಭುಕ್ತಿಯ ಕಾರಣದಿಂದಾಗಿ ಸ್ವಲ್ಪ ಕ್ಲಿಷ್ಟವಾಗ್ತಾ ಇದೆ. ಹೀಗಾಗಿ ಇನ್ನೂ 1-2 ವರ್ಷ ನಿಮಗೆ ಸ್ವಲ್ಪ ಕಷ್ಟ ಇದೆ. ಆಮೇಲೆ ಇದನ್ನು ದಾಟ್ತೀರ, ಖಂಡಿತ ಅನುಕೂಲ ಆಗೋದು. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನವಾಗಿದ್ಬಿಡಿ. ಯಾವ ಕೆಲಸ ಇದೆ ಆ ಕೆಲಸಕ್ಕೆ ಶ್ರದ್ಧೆಯಿಂದ ಹೋಗಿ ಬನ್ನಿ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕುಜ ಹಾಗೂ ಶುಕ್ರ ಎರಡೂ ಗ್ರಹ ಶಾಂತಿ ಬೇಕು. ಇದನ್ನು ಮಾಡಿಸಿ. ಹತ್ತಿರದಲ್ಲಿ ಯಾವುದಾದ್ರು ಒಳ್ಳೆಯ ದೇವಸ್ಥಾನದಲ್ಲೋ ಅಥವಾ ನಿಮ್ಮ ಮನೆಯಲ್ಲೇ ಮಾಡಿಸ್ಬೋದು. ಒಳ್ಳೆಯ ಪುರೋಹಿತರನ್ನು ಹಿಡಿದು ಮಾಡಿಸಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ವಿವಾಹಕ್ಕೆ ಅನುಕೂಲ ಉಂಟಾಗುತ್ತೆ. ವಿವಾಹಕ್ಕೆ ಅವಕಾಶ ಏರ್ಪಾಡಾಗುತ್ತೆ. ಆತಂಕ ಬೇಡ. ಮುಂದಿನ ವರ್ಷದಲ್ಲಿ ಅವಕಾಶ ಇದೆ. ಇನ್ನು ನೀವು ಕೇಳಿದ್ದೀರ ಪಾಪ ಯಾವಾಗ ನಂಗೆ ಒಳ್ಳೆಯ ಕಾಲ ಬರುತ್ತೆ ಅಂತ. ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ 2028 ಬರಬೇಕು. 2027 ಆಗಸ್ಟ್ ನಂತರ ಆಗಿಂದ ನಿಮಗೆ ಗುರುದಶೆ ಶುರುವಾಗುತ್ತೆ. ಆಗಿಂದ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೆ ತಾಳ್ಮೆ ಬೇಕು. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜನ ಜೊತೆಗೆ ಮಾಂದಿಬುದ್ಧಿಯಾಗಿದೆ, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಕನ್ಯಾ ರಾಶಿಯಲ್ಲಿ ಕೇತು, ರವಿ ಶನೈಶ್ಚರರು ಕುಂಭರಾಶಿಯಲ್ಲಿದ್ದಾರೆ, ಮೀನರಾಶಿಯಲ್ಲಿ ಬುಧ ಶುಕ್ರ ರಾಹು ಇದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶಿರೋಬಾಧೆ, ತಲೆ ಭಾಗದಲ್ಲಿ ಪೆಟ್ಟು ಬೀಳಬಹುದು. ಎರಡನೇದಾಗಿ ಗಂಟಲ ಬಾಧೆ, ಕೊರಳ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಎದೆ ಭಾಗದಲ್ಲೂ ಕೂಡ ನೋವಾಗುತ್ತೆ. ಉರಿ, ಒಂದು ರೀತಿಯ ಭಗಭಗ ಉರಿತಕ್ಕಂಥದ್ದು ಅಂಥದ್ದೊಂದು ಲಕ್ಷಣ ಇದೆ. ಗಮನಿಸಿ, ಬಹಳ ಬೇಗ ತಪಾಸಣೆ ಮಾಡಿಸಿ. ನರಸಿಂಹ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಎರಡನೇದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ತಾಯಿ ಬಂಧುಗಳಿಂದ, ಸೋದರ ಮಾವಂದಿರು ಇಂಥ ಕಡೆಯವರಿಂದ ತುಂಬ ಉಪಕಾರ ಮತ್ತು ಒಂದು ಒಳ್ಳೆಯ ಮಾರ್ಗದರ್ಶನ, ಪ್ರೀತಿ ಇವೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಚಂದ್ರನ ಬಲದಿಂದಾಗಿ ಹೆಚ್ಚಿನ ಫಲ ಇದೆ. ಸ್ವಲ್ಪ ಈ ಆರೋಗ್ಯ ವೇರುಪೇರು ಆಗಲೇ ಹೇಳಿದ ಹಾಗೆ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ನಿಮಗೆ ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ. ಒಳ್ಳೆಯ ಸಲಹೆ ಸಿಗುತ್ತೆ ಕೂಡ ಈ ದಿವಸ ನಿಮಗೆ. ಆದರೆ ದ್ವಿತೀಯದ ಮಾಂದ್ಯ ಸ್ವಲ್ಪ ಕ್ರೂರ ಮಾತುಗಳು, ವಾಕ್ಪಾರುಷ್ಯ ಅಂತ ಕರೀತಾರೆ. ಮಾತು ಕಠಿಣವಾಗ್ತಕ್ಕಂಥದ್ದು ಅಂಥದ್ದು ಇದೆ. ಹೀಗಾಗಿ ಸ್ವಲ್ಪ ಮೃದುವಾಗಿ ಮಾತಾಡಿ, ಇಲ್ಲಾಂದರೆ ಕೆಲಸ ಆಗೋದೇ ಇಲ್ಲ. ನೀವೆಷ್ಟು ಕಠಿಣರಾಗ್ತಿರೋ ಅಷ್ಟು ಕೆಲಸದಿಂದ ದೂರ ಆಗ್ತಾ ಹೋಗುತ್ತೆ, ಫಲ ದೂರ ಆಗ್ತಾ ಹೋಗುತ್ತೆ. ಹೀಗಾಗಿ ಸಿಟ್ಟಿನಿಂದ, ಸಿಡಿಕಿನಿಂದ ಏನೂ ಸಾಧಿಸಲಾಗುವುದಿಲ್ಲ. ಈ ಮಾತನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತಕರಾರು ಇದೆ ಈ ದಿವಸ, ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಕುಟುಂಬ ಕಲಹಗಳನ್ನು ಸೂಚಿಸ್ತಾ ಇದೆ. ಮನೆಯವ್ರ ಜೊತೆಗೆ ಯಾರು ತುಂಬ ಒಡನಾಡಿಗಳು, ಹತ್ತಿರದವರು ಇರ್ತಾರಲ್ಲ, ಫಸ್ಟ್ ಸರ್ಕಲ್, ಆ ಫಸ್ಟ್ ಸರ್ಕಲ್ಲೇ ಇವತ್ತು ಬೆಂಕಿ ವಾತಾವರಣ ಇರುತ್ತೆ, ಹುಷಾರು. ಈ ಒಂದು ನಿವಾರಣೆಗೆ ನೀವು ಕೂಡ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತಂಪಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಹಣ ತುಂಬ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಕುಟುಂಬದಲ್ಲಿ ಸಾಮರಸ್ಯ, ಸಂತೋಷ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಧನಸ್ಥಾನ ಒಂದು ಚೆನ್ನಾಗಿದ್ದು ಬಿಟ್ಟರೆ ಮಾತಿನ ಸ್ಥಾನವೂ ಹೌದದು. ಹೀಗಾಗಿ ಅವೆರಡು ಒಳ್ಳೆಯ ಫಲವನ್ನು ಕೊಡುತ್ತೆ, ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಈ ದಿವಸ ನಿಮಗೆ ಜನ್ಮದಲ್ಲೇ ಇರೋ ಮಾಂದಿ ಸ್ವಲ್ಪ ಕಿರಿಕಿರಿ ಆಗಬಹುದು. ಹೀಗಾಗಿ ನೀವು ಕೂಡ ತಪ್ಪದೇ ನರಸಿಂಹ ಕವಚ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ, ದೇಹ ಬಲ ಚೆನ್ನಾಗಿರ್ತದೆ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ತಕರಾರುಗಳು ಇದ್ದಾವೆ. ಒಂದು ಅರ್ಧ ಭಾಗ ನಿಮಗೆ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ
ಹಾಫ್ ಡೇ ನಿಮಗೆ ಸ್ವಲ್ಪ ಸಮಸ್ಯೆ ಇದೆ, ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಲಾಭದಾಯಕವೂ ಇದೆ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಗುರು ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ಭಾಗವಹಿಸುವಿಕೆ, ಯಾವುದೋ ಒಂದು ಆಶ್ಲೇಷ ಬಲಿ ಇತ್ಯಾದಿ ಈ ದಿವಸ ಇತ್ತು, ನೀವು ಹೇಳಿದ್ರೆ ಹೋಗಿ ಬಂದುಬಿಟ್ಟೆ ಅಂತ, ಆ ಥರದ್ದೊಂದು ಸಾಧ್ಯತೆಯೂ ಇದೆ. ಖಂಡಿತ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ತುಂಬ ಚೆನ್ನಾಗಿರುತ್ತದೆ. ಇಷ್ಟ ಮಿತ್ರರಿಗೆ ಅಥವಾ ಇಷ್ಟಪಟ್ಟವರಿಗೆ ಏನಾದ್ರು ಉಡುಗೊರೆ ಕೊಡಿಸ್ತಕ್ಕಂಥದ್ದು, ತನ್ನ ಮೂಲಕ ಒಂದಷ್ಟು ಹಣ ಕಳ್ಕೊಳ್ಳೋ ವ್ಯಯ ಆ ಥರದ್ದಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಈ ಟೀಚಿಂಗು, ಕೋಚಿಂಗ್ ಇಂಥ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ, ಆತಂಕವೂ ಬೇಡ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ, ಶಿವ ಪ್ರಾರ್ಥನೆ ಯಾವುದಾದ್ರು ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಬೆಂಕಿ ವಾತಾವರಣ, ಕಲಹದ ಒಂದು ಸೂಚನೆ ಸಿಗ್ತಾ ಇದೆ. ಅಕ್ಕಪಕ್ಕದವರೇ ಕಿರಿಕಿರಿ ಆಗಿಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಡೈರಿ ಪ್ರಾಡಕ್ಟ್, ಹಾಲು, ಕೃಷಿ ಕ್ಷೇತ್ರ, ಇಂಥ ಕ್ಷೇತ್ರ, ಹಾಲು ಹೈನುಗಾರರಿಗೆ ತುಂಬ ಲಾಭದಾಯಕವಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸ್ತ್ರೀಯರ ಉಡುಗೆ ತೊಡುಗೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಯಾರೂ ಆಗಬಾರ್ದು, ಅವರಿಗೆ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಇನ್ನು ಸಂಗಾತಿ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ವೃತ್ತಿ ಸಂಬಂಧಿತ ತೊಡಕಿನ ನಿವಾರಣೆಗೆ ನರಸಿಂಹ ಸನ್ನಿಧಾನದಲ್ಲೇ ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೊಸ ಅವಕಾಶಕ್ಕೆ ದಾರಿಯಾಗುತ್ತೆ. ಇರತಕ್ಕಂತಹ ಸ್ಥಳದಲ್ಲೇ ಒಂದು ಸಮಾಧಾನ, ಶಾಂತಿಯೂ ಇದೆ. ಕೆಲಸ ನೆಮ್ಮದಿಯಾಗಿದೆಯಪ್ಪ ಅನ್ನೋ ರೀತಿಯಲ್ಲಿ ಇರ್ತದೆ, ಚೆನ್ನಾಗಿದೆ. ಆದರೆ ತಂದೆ ಮಕ್ಕಳಿಗೆ ಸ್ವಲ್ಪ ತೊಡಕಿದೆ. ವಾತಾವರಣ ಕಹಿಯಾಗಿದೆ. ಸಿಡುಕು, ಸಿಟ್ಟು ಇವುಗಳಿಂದಾಗಿ ಕಲಹ ಬರುತ್ತೆ, ಅಂದರೆ ಏರ್ಪಾಡಾಗುತ್ತೆ, ಹುಷಾರು. ಉಳಿದ ಹಾಗೆ ಈ ದಿವಸ ನಿಮಗೆ ಮಿತ್ರರ ಸಹಾಯ, ಮಕ್ಕಳ ಸಹಾಯ ಇದು ಚೆನ್ನಾಗಿದೆ. ಸಹಾಯ ಅಂತಂದರೆ ಈ ಜಗಳಕ್ಕೂ ಸಹಾಯಕ್ಕೂ ಸಂಬಂಧ ಹೇಗೆ ಅಂತಂದರೆ, ಜಗಳವೇ ಬೇರೆ ಕಾರಣಕ್ಕೆ, ಈ ಸಹಾಯವೇ ಬೇರೆ ಕಾರಣಕ್ಕೆ, ಆ ಥರದ್ದು ಎರಡೂ ಇದೆ. ಇನ್ನು ಈ ದಿವಸ ಮಾತು ಅಷ್ಟೇ ಸ್ವಲ್ಪ ಕಹಿ, ಒರಟು ಮಾತಾಡ್ತೀರಾ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ತಪ್ಪದೇ ಮಾಡಿ. ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿಸಿ ತೀರ್ಥ ತಗೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಷ್ಟ, ಆರೋಗ್ಯ ನಷ್ಟ ಸೂಚಿಸ್ತಾ ಇದೆ. ನಿಮಗೂ ಚರ್ಮ ಸಂಬಂಧಿ ತೊಂದರೆಗಳು ಹೆಚ್ಚು, ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ದೇವತಾ ಕ್ಷೇತ್ರ ದರ್ಶನ, ದೇವರ ಸೇವೆ ಮಾಡ್ತಕ್ಕಂಥದ್ದು, ಯಾವುದೋ ಪಾತ್ರೆ ತೊಳ್ಕೊಟ್ಟೆ ಅಥವಾ ಇನ್ನೇನೋ ದೇವಸ್ಥಾನದ ಕೆಲಸ ಹೇಳಿದ್ರು ಮಾಡದೆ ಆ ಒಂದು ಸಮಾಧಾನ ಖಂಡಿತ ಇದೆ. ಉತ್ತಮರ ಭೇಟಿಯಾಗುತ್ತೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಬಂಧುಗಳ ಸಹಕಾರ ಚೆನ್ನಾಗಿದೆ. ಮಿತ್ರರ ಸಹಾಯ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ತಪ್ಪದೇ ಸುಬ್ರಹ್ಮಣ್ಯ ಕವಚ ಅಥವಾ ನಾಗ ಕವಚ ಯಾವುದಾದ್ರೂ ಸರಿ ಹೇಳಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ ಸಂಗಾತಿಯಲ್ಲಿ ವಿರೋಧಗಳು, ಮನಸ್ತಾಪ, ಭಿನ್ನಾಭಿಪ್ರಾಯ, ವಾತಾವರಣ ಬೆಂಕಿ ಈ ರೀತಿಯಲ್ಲಿ ಇರ್ತದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಕಹಿಯಾದ ವಾತಾವರಣ ಇರ್ತದೆ. ಕುಜನ ದೃಷ್ಟಿ ಇದೆ ಕರ್ಮಸ್ಥಾನಕ್ಕೆ, ಹೀಗಾಗಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಸಮಾಧಾನವಾಗಿ ಕೆಲಸ ಮಾಡಲಿಕ್ಕಾಗಲ್ಲ, ಆ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಸ್ನೇಹಿತರಿಂದ ತುಂಬ ಸಹಕಾರ ಇದೆ. ಬಂಧುಗಳ ಜೊತೆಗೆ ಒಡನಾಟ ಇದೆಲ್ಲ ಸೂಚಿಸ್ತಾ ಇದೆ. ನಷ್ಟ ವಸ್ತು ಯಾವುದೋ ಕಳೆದು ಹೋಗಿತ್ತು, ಎಲ್ಲ ಮಿಸ್ಪ್ಲೇಸ್ ಆಗಿದ್ದು ಮತ್ತೆ ಸಿಗ್ತಕ್ಕಂತಹ ಸಾಧ್ಯತೆಯೂ ಹೇಳ್ತಾ ಇದೆ. ಆ ಮಟ್ಟಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ತಪ್ಪದೇ ಲಕ್ಷ್ಮೀ ನರಸಿಂಹ ದರ್ಶನ ಅಥವಾ ಅಲ್ಲಿ ಒಂದು ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಒಂದೇನಪ್ಪ ಅಂದರೆ ಶರೀರ ತರಚಬಹುದು, ಬೆಂಕಿ ಸಂಬಂಧಿ ತೊಂದರೆಗಳು, ಸುಟ್ಟುಕೊಂಡೆ ಗಾಯ ಆಯಿತು, ಈ ಥರದ್ದು ಏನೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನೀವು ಕೂಡ ನರಸಿಂಹ ಕವಚ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಸಾಲದಿಂದ ಹೊರಗೆ ಬರ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ ಈ ದಿವಸ. ಪಂಚಮದಲ್ಲಿ ಮಾಂದಿ ಉದಯ ಆಗಿದೆ ಕುಜನ ಜೊತೆಗೆ, ಹೀಗಾಗಿ ಥರ ಸಿಟ್ಟು, ಕೋಪ ಈ ಥರದ್ದು ವಾತಾವರಣ ಇರ್ತದೆ. ಸ್ವಲ್ಪ ಏನೋ ಅಸಮಾಧಾನದಲ್ಲಿ ಇರ್ತೀರಾ, ದ್ವಂದ್ವತೆ ಇರ್ತದೆ. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ತಪ್ಪದೇ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಪ್ರಯಾಣದಲ್ಲಿ ನೋಡಿ ತೊಂದರೆ ಇದೆ. ಬೆಂಕಿ, ಅವಘಡಗಳು ಈ ಥರದ್ದೇನೋ ಆಗೋ ಸಾಧ್ಯತೆ ಇರ್ತದೆ, ಹುಷಾರಾಗಿ ಓಡಿಸಿ. ಇನ್ನು ಮನೆಯಲ್ಲೂ ಅಷ್ಟೇ ವಾತಾವರಣ, ಅಡುಗೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಿ. ಗ್ಯಾಸು ಇತ್ಯಾದಿ ವಿಚಾರದಲ್ಲಿ ದೀಪ ಹಚ್ಚುವಾಗ ಸ್ವಲ್ಪ ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕುಜನ ದೃಷ್ಟಿ ಇದೆ, ಹೀಗಾಗಿ ವೃತ್ತಿಯಲ್ಲೂ ಸ್ವಲ್ಪ ಬೆಂಕಿ ವಾತಾವರಣ ಇರ್ತದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ಹುಷಾರಾಗಿರಿ. ಈ ಟ್ರಾನ್ಸ್ಫಾರ್ಮರು ಇಂಥ ಕಡೆ ಎಲ್ಲ ವಾಸ ಮಾಡೋರು ಸ್ವಲ್ಪ ಹುಷಾರು, ಎಚ್ಚರಿಕೆ ಇರಲಿ.
ಉಳಿದ ಹಾಗೆ ದಿವಸ ನೋಡಿ ರಾಶಿಯಲ್ಲಿ ಶುಕ್ರನಿದ್ದಾನೆ, ಅದೊಂದು ಬಲ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ತೊಂದರೆ ಆಗೋದಿಲ್ಲ, ಆತಂಕ ಮಾಡ್ಕೋಬೇಡಿ. ಪಂಚಮದಲ್ಲಿ ಚಂದ್ರ ಇದ್ದಾನೆ, ಹೀಗಾಗಿ ಅದು ಕೂಡ ಕಾಪಾಡುತ್ತೆ. ಲಾಭಕ್ಕಿರುವಾಗ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಮಕ್ಕಳಿಂದ ಒಳ್ಳೆಯ ಸಹಾಯ ಸಿಗುತ್ತೆ ಈ ದಿವಸ. ಈ ಥರದ್ದೆಲ್ಲ ಅನುಕೂಲವೂ ಇದೆ. ನೀವು ಕೂಡ ತಪ್ಪದೆ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಥವಾ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡಿ, ಎರಡೂ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಆದಿಶೇಷಾಯ ನಮಃ ಮಂತ್ರ ಹೇಳ್ಕೊಳ್ಳಿ, ನಾಗನ ಮಂತ್ರ. ಇದು ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ, ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜನ್ಮ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸಿದರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.